ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರಸ್ತೆಗಳು ಯಾವ ರೀತಿ ಬೆಂಗಳೂರು ನಗರದಲ್ಲಿ ವ್ಯವಸ್ಥೆಗಳು ಆಗಬೇಕಾಗಿತ್ತು, ಆದರೆ ಅದಕ್ಕೆ ಪೂರಕವಾಗಿ ಯಾವುದೇ ವ್ಯವಸ್ಥೆಗಳು ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ರೀತಿ ಬೆಂಗಳೂರು ನಗರ ಇವತ್ತು ವೆನಿಸ್ ಸಿಟಿಯಾಗಿ ಪರಿವರ್ತನೆ ಆಗಿದೆ. ವೆನ್ನಿಸ್ಸು ಏನು ಇಟಲಿಲಿ ಇರ್ತಕ್ಕಂಥ ವೆನ್ನಿಸ್ನಲ್ಲಿ ನೀವೆಲ್ಲಿ ನೋಡಿದ್ರೂ ಕೂಡ ನೀರು ಕಾಣ್ಬೋದು. ಅದೇ ರೀತಿ ಇವತ್ತು ಬೆಂಗಳೂರಿಗೂ ವೆನ್ನಿಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲದೆ ಇರತಕ್ಕಂಥ ಒಂದು ದುಸ್ಥಿತಿಗೆ ಇವತ್ತು ಬೆಂಗಳೂರು ನಗರ ಹೋಗಿ ತಲುಪಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ JDLPಯ ನಾಯಕರಾಗಿರ್ತಕ್ಕಂಥ ಶಾಸಕ ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಬಾಬಣ್ಣ ಅವರ ಜೊತೆಗೂಡಿ ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು, ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿರ್ತಕ್ಕಂಥ ಸರ್ವಣ್ಣ ಅವರೇ, ಆತ್ಮೀಯ ಗೆಳೆಯ ಆಗಿರ್ತಕ್ಕಂಥ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಗೌಡ್ರೆ, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸ್ವರೂಪಣ್ಣ ಅವರೇ, ಮತ್ತು ಪಕ್ಷದ ಹಿರಿಯ ಮುಖಂಡರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅನುಭವಿಗಳು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣ ಅವರೇ, ಎಲ್ಲ ನಮ್ಮ ಪಕ್ಷದ ಮುಖಂಡರು ಬೆಳಗಿನಿಂದ BTM ಲೇಔಟಿಂದ JP ನಗರ ನಿವಾಸವನ್ನು ಬಿಟ್ಟು ಮೈಕೋ ಲೇಔಟ್ಗೆ ಬಂದು ಅಲ್ಲಿ ಅನೇಕ ವಿಸಿಟ್ಗಳನ್ನ ಮಾಡಿ ಸ್ಥಳವನ್ನು ಪರಿಶೀಲನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿ ಅವ್ಯವಸ್ಥೆಗಳಿಗೆ ಕಾರಣ ಆಗಿದೆ ಈ ಮಳೆ ಅಂತಕ್ಕಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಬೆಳಗಿನಿಂದ ನಮ್ಮ ಜೊತೆಯಲ್ಲಿ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಹಲವಾರು ಮಿತ್ರರು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಬೆಳಗ್ಗಿನಿಂದ ಇಲ್ಲಿಯವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಸಾಗಿದ್ದೀರಿ. ಬಹುಶಃ ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಕಾರ್ಯವೈಖರಿಗೆ ತಕ್ಕಂತೆ ನೀವು ನಿರಂತರವಾಗಿ ಜನಗಳಿಗೆ ಒಂದು ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡೇ ಬರ್ತಾ ಇದ್ದೀರಿ. ಜೊತೆಯಲ್ಲಿ ಇವತ್ತು ನಮ್ಮ ಜೊತೆಯಲ್ಲೂ ಕೂಡ ಬಂದು ಹೆಜ್ಜೆಯನ್ನು ಹಾಕಿದ್ದೀರಿ. ಬಹುಶಃ ನಾವೆಲ್ಲ ಗಮನಿಸ್ಬೋದು, ಇವತ್ತು ಬೆಂಗಳೂರು ನಗರ ಸರ್ವಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, ನಮ್ಮ ರಾಜ್ಯದ GDPಯಲ್ಲಿ ಬೆಂಗಳೂರು ನಗರ ಹತ್ತತ್ರ 36% ದೊಡ್ಡ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಸರಿಸುಮಾರು 67% ಇವತ್ತೇನು ಬೆಂಗಳೂರು ನಗರದಿಂದನೇ ಇವತ್ತು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಜನ್ರೇಟ್ ಆಗ್ತಾಯಿದೆ. ಆದರೆ ಬೆಂಗಳೂರು ನಗರಕ್ಕೆ ಇದರಿಂದ ಆಗ್ತಾ ಇರ್ತಕ್ಕಂಥ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇವತ್ತು ನಾವು ಚರ್ಚೆನ ಮಾಡ್ತಕ್ಕಂಥದ್ದಾದರೆ, ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಪಾಪ ಕಳೆದ 1-2 ವರ್ಷದಿಂದ ನಾವು ನೋಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದಿಂದ ಗ್ಲೋಬಲ್ ಇನ್ವೆಸ್ಟರ್ಸ್ನ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಕರೆತರ್ತಕ್ಕಂಥದ್ದಕ್ಕೆ ಹಲವಾರು ಸಭೆಗಳನ್ನ ಮಾಡಿದ್ದೀರಿ. ಆದರೆ ಅದಕ್ಕೆ ಪೂರಕವಾದಂಥ ವಾತಾವರಣ ಏನಾದರೂ ಬೆಂಗಳೂರು ನಗರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೇನಾದರೂ ಸೃಷ್ಟಿ ಮಾಡಿದ್ದೀರಾ ಅಂತಕ್ಕಂಥದ್ದು ಇವತ್ತು ಪ್ರತಿಯೊಬ್ಬ ನಾಗರಿಕನು ಕೂಡ ಕೇಳ್ತಕ್ಕಂಥ ಒಂದು ಭಾಳ ಬೇಸಿಕ್ ಕ್ವಶನ್ ಆಗಿದೆ ಇದು. ಈಗ ನಾವು ಬಂದಂಥ ಕ್ಷೇತ್ರಗಳೇನಿದೆ, ನಾವು ಗಾಡಿನಲ್ಲಿ ಬರ್ತಾ ಮಾತಾಡ್ತಾ ಇದ್ವಿ, ಭಾಳ ಅತ್ಯಂತ ಆಶ್ಚರ್ಯ ಉಂಟು ಮಾಡ್ತಕ್ಕಂಥದ್ದು ಏನಂದರೆ, ಅನೇಕ ಕ್ಷೇತ್ರಗಳು ಈಗ ತಾನೇ ನಾವು ಭೇಟಿ ಕೊಟ್ಟಂಥ ಕ್ಷೇತ್ರಗಳಲ್ಲಿ ಬಹುತೇಕ ಶಾಸಕ ಮಿತ್ರರು 3 ಸಲ 4 ಸಲ ಪದೇ ಪದೇ ಪುನರಾಯ್ಕೆ ಆಗಿರ್ತಕ್ಕಂಥವ್ರು, ಜೊತೆಯಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಈ ಸರ್ಕಾರದಲ್ಲಿ ಈ ಅವಧಿನಲ್ಲಿ ಅಷ್ಟೇ ಅಲ್ಲ, ಹಿಂದೆನೂ ಕೂಡ ಸಾಕಷ್ಟು ಅವ್ರಿಗೆ ಅವಕಾಶಗಳು ಕೊಟ್ಟಿರ್ತಕ್ಕಂಥವ್ರು. ಅವ್ರ ಕ್ಷೇತ್ರದ ಜನತೆ, ರಾಜ್ಯದ ಜನತೆ ಅವ್ರಿಗೆ ಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ವಿಪರ್ಯಾಸ, ಮಂತ್ರಿಗಳು ಆಗಿರ್ತಕ್ಕಂಥ ಆ ಶಾಸಕರ ಸ್ವಂತ ಕ್ಷೇತ್ರಗಳಲ್ಲಿ
ಇವತ್ತು ನಾವು ಕಣ್ಣಾರೆಯಾಗಿ ಇವತ್ತು ನೋಡಿರ್ತಕ್ಕಂಥ ದೃಶ್ಯ ಮೊದಲನೇದು ಬಹುಶಃ ಅರಸು ಕಾಲೋನಿಲಿ ನಾವು ಪ್ರಾರಂಭ ಮಾಡಿದ್ವಿ. ಅರಸು ಕಾಲೋನಿಲಿ ಏನು ಪ್ರಾರಂಭ ಮಾಡಿದ್ವಿ, ಅಲ್ಲಿ ಮಧ್ಯಮದ ವರ್ಗದ ಜನರು ವಾಸವಾಗಿದ್ದಾರೆ. ಜೊತೆಯಲ್ಲಿ ಭಾಳ ಜನ ಹಕ್ಕುಪತ್ರಗಳು ಇಲ್ಲದೇ ಇರತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯ ಜನರು ಕೂಡ ವಾಸವಾಗಿದ್ದಾರೆ. ಸರಿಸುಮಾರು 45 ಕುಟುಂಬಗಳು ಅರಸು ಕಾಲೋನಿಯಲ್ಲಿ ವಾಸವಾಗಿರ್ತಕ್ಕಂಥದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಏನು ಪಾಪ ಶೀಟ್ ಮನೆಗಳ ಕಟ್ಕೊಂಡು ವಾಸ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಜನಾಂಗ ಏನಿದ್ದಾರೆ, ಪ್ರತಿದಿನ ಒಂದು ಕೂಲಿಯನ್ನು ಮಾಡಿ ಜೀವನವನ್ನು ಸಾಗಿಸ್ತಕ್ಕಂಥ ಬಡ ಕುಟುಂಬಗಳಿಗೆ ಇಲ್ಲಿವರೆಗೂ ಒಂದು ಹಕ್ಕುಪತ್ರಗಳು ಕೊಡಲಿಕ್ಕಾಗಿಲ್ಲ. ಜೊತೆಯಲ್ಲಿ ನಾವು ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗವಾಗಿ ವಿಸಿಟ್ ಮಾಡಿದಾಗ ನಾವು ಒಂದು ಗಮನಿಸಿದ್ದು, ರಾಜಕಾಲುವೆಗಳು ಪ್ಲಸ್ಸು ಕೆರೆ ಕಟ್ಟೆಗಳು ಇವೆರಡರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದಾರೆ. ಇವತ್ತು ಸಾಯಿ ಬಡಾವಣೆ ಬಗ್ಗೆ ಬರ್ತೇವೆ, ಕೊನೆ ಹಂತದಲ್ಲಿ ಮಾತನಾಡ್ತೇನೆ. ಆದರೆ ಅರಸು ಕಾಲೋನಿಯಲ್ಲಿ ಆಗಿರ್ತಕ್ಕಂಥದ್ದು ಇವತ್ತೇನು ರಾಜಕಾಲುವೆ, ಹಿಂದೆ ನಮಗೆ ಒಂದು ಪ್ಲ್ಯಾನ್ ಕೊಡಿ ಅಂತಕ್ಕಂಥದ್ದು, ಅಲ್ಲಿ ಯಾರೋ ಪಾಪ ಅಮಾಯಕ ಒಬ್ಬ ಅಧಿಕಾರಿ ಬಂದಿದ್ದರು. ಈ ಸರ್ವಣ ಅವ್ರು ಹೇಳ್ದಂಗೆ ನೆನ್ನೆ ದಿನ ಈ ಥರ ನಮ್ಮ JDLP ನಾಯಕರು ಎಲ್ಲ ಶಾಸಕ ಮಿತ್ರರ ನೇತೃತ್ವದಲ್ಲಿ ನಾವು ಬರ್ತಾ ಇದ್ದೇವೆ, ದಯಮಾಡಿ ಅದಕ್ಕೆ ಪೂರಕವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಅಧಿಕಾರಿಗಳು ಬರಬೇಕು ಅಂತಕ್ಕಂಥ ಮನವಿಯನ್ನು ಕೊಟ್ಟಿದ್ದರೂ ಕೂಡ ಯಾರೂ ಕೂಡ ಇವತ್ತು ಬಂದು ಆ ಮನವಿಗೆ ಸ್ಪಂದಿಸಿಲ್ಲ. ಇದೇನೋ ನಾವು ಯಾವುದೋ ನಮ್ಮನೆ ಕೆಲಸಕ್ಕೆ ನಾವು ಬಂದಿರತಕ್ಕಂಥದ್ದಲ್ಲ, ಇದು ಜನರ ಸೇವೆ, ಜನಕ್ಕೋಸ್ಕರ ಬಂದಿದ್ದೇವೆ, ಅದಕ್ಕೋಸ್ಕರ ಕರೆದಿದ್ದೇವೆ. ಆದರೆ ಯಾರೂ ಪೂರಕವಾಗಿ ಸ್ಪಂದಿಸಿಲ್ಲ. ಯಾರೋ ಒಬ್ಬ ಅಮಾಯಕ ಅಧಿಕಾರಿ ಒಬ್ಬರು ನಿಂತ್ಕೊಂಡಿದ್ರು ಅರಸು ಲೇಔಟಲ್ಲಿ. ಇನ್ಫ್ಯಾಕ್ಟ್ ಬಾಬಣ್ಣ ಅವರು ಕೇಳಿದ್ರು, ಏನಪ್ಪ ಹಿಂದೆ ಇದ್ದಂಥ ಪ್ಲ್ಯಾನ್ ಏನಾದ್ರು ನಿನ್ನ ಕೈನಲ್ಲಿದೆಯಾ? ಇವತ್ತೇನು ಸಂಪೂರ್ಣವಾಗಿ ಈ ರಾಜಕಾಲುವೆ ಮುಂದೆ ಹೋಗ್ತಾ ನೋಡಿದರೆ, ನಾನು ಹೆಸ್ರು ಹೇಳೋದಕ್ಕೆ ಬಯಸೋದಿಲ್ಲ, ಭಾಳ ಅತ್ಯಂತ ಬಲಿಷ್ಠವಾದಂಥ ರಾಜಕಾರಣಿ. ಬಹುಶಃ ಮಾಧ್ಯಮದ ಮಿತ್ರರಿಗೆ ಈಗ ನಮ್ಮ ಜೊತೆ ಬಂದಿದ್ದರಿಂದ ಎಲ್ಲ ಗಮನದಲ್ಲಿ ಇರ್ತದೆ, ಯಾರ ಒಂದು ಪ್ರಾಪರ್ಟಿ ಅದು ಅಂತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ರಾಜಕಾಲುವೆ ಹೋಗ್ತಾ ಎಲ್ಲಿದೆ ರಾಜಕಾಲುವೆ ಅಂತ ನೋಡಿದರೆ ಸಂಪೂರ್ಣವಾಗಿ ನ್ಯಾರೋ ಡೌನ್ ಆಗಿದೆ. ರಾಜಕಾಲುವೆ ಅಂತಕ್ಕಂಥದ್ದು ಇಲ್ಲಿ ಇದೆಯಾ ಅಂತಕ್ಕಂಥದ್ದು ಅಲ್ಲಿ ಹೋಗಿ ನಿಂತು ನೋಡಿದಾಗ ಹಿಂದೆ ಇತ್ತೇನೋ ಅಂತಕ್ಕಂಥದ್ದು ನಮ್ಮಲ್ಲೆಲ್ಲ ಒಂದು ಭಾವನೆ ಸೃಷ್ಟಿಯಾಗಿದೆ. ಈ ರೀತಿ ನಾನು ಒಂದು ಹೇಳ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳ ಕೆಲವೊಂದಷ್ಟು ರಾಜಕೀಯ ನಾಯಕರುಗಳು ಇವತ್ತು ರಾಜಕಾಲುವೆಯನ್ನು ನುಂಗಾಕ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಒಂದು ಪ್ರಶ್ನೆ ಕೇಳಬೇಕು, ಇವತ್ತು ಏನಾದ್ರು ಪ್ರಾಪರ್ಟಿ ಟ್ಯಾಕ್ಸ್ನ ಒಂದು ದಿನ ಏನಾದ್ರು ತಡ ಆಗಿ ಅದನ್ನು ಭರ್ತಿ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಲೇಟ್ ಆದರೆ ಬಂದು ಕುತ್ತಿಗೆ ಮೇಲೆ ನಿಂತ್ಕೊಂಡು ಹೇಳ್ದಂಗೆ ಅದು ಲೇಟ್ ಫೀಸು ಬಡ್ಡಿಯನ್ನು ಕಟ್ಟಿಸ್ಕೊಳ್ತೀರಿ, ಜೊತೆಯಲ್ಲಿ ಕುತ್ತಿಗೆ ಮೇಲೆ ನಿಂತ್ಕೊಂಡು ವಸೂಲಿ ಮಾಡ್ತೀರಿ ಪ್ರಾಪರ್ಟಿ ಟ್ಯಾಕ್ಸ್ನ ಜನಗಳ ಹತ್ರ. ಆದರೆ ಅದಕ್ಕೆ ಪೂರಕವಾಗಿ ನೀವೇನು ಮಾಡ್ತಿದ್ದೀರಿ? ಕೆರೆಗಳು ನುಂಗಾಕಿದ್ದೀರಿ, ರಾಜಕಾಲುವೆಗಳ ಮೇಲೆ ಏನೋ ಸರ್ಕಾರಿ ಶಾಲೆಗಳು ಕಟ್ಟಿದ್ದೀರಾ, ಸರ್ಕಾರಿ ಆಸ್ಪತ್ರೆಗಳು ಕಟ್ಟಿದ್ದೀರಾ, ದೇವಸ್ಥಾನಗಳು ನಿರ್ಮಾಣ ಆಗಿದೆಯಾ? ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳು, ಬಹುಶಃ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಬೆಂಗಳೂರು ನಗರದಲ್ಲಿ ಅವರೊಂದು ಟೂರ್ ಪ್ಲ್ಯಾನ್ ರಿಲೀಸ್ ಮಾಡಿ ಅನೇಕ ಪ್ರದೇಶಗಳಿಗೆ ಭೇಟಿ ಕೊಡ್ತೇವೆ ಅಂತಕ್ಕಂಥ ವಿಷಯವಾಗಿ ನಿನ್ನೆ ದಿನ ಏನೋ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬೆಳಗ್ಗೆ ನಾನು ಪತ್ರಿಕೆ ತೆಗೆದು ನೋಡಿದಾಗ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜಕಾಲುವೆಯನ್ನು ಯಾರಾದ್ರೂ ಅದನ್ನು ಕಬಳಿಸ್ಕೊಳ್ಳಿರ್ತಕ್ಕಂಥ ಪ್ರಕರಣಗಳು ಕಂಡು ಬಂದರೆ ಅದನ್ನು ತೆರವುಗೊಳಿಸ್ತಕ್ಕಂಥದ್ದಕ್ಕೆ ಮುಲಾಜ್ ನೋಡ್ದಿರಾ ನಾನು ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿಗಳಿರ್ತಕ್ಕಂಥ ಹೇಳಿಕೆ, ಅವರ ಒಂದು ಮಾತು. ಆದರೆ ಯಾರ್ಯಾರು ರಾಜಕಾಲುವೆಯನ್ನು ಇವತ್ತು ಕಬಳಿಸ್ಕೊಂಡಿದ್ದಾರೆ, ಅಲ್ಲಿ ಈ ಥರ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಬಿಲ್ಡಿಂಗ್ಗಳು ಕಟ್ಕೊಂಡು ಇದು ಆಫೀಸ್ ಬಾಡಿಗೆಗಳು ಕೊಟ್ಕೊಂಡಿದ್ದಾರೆ, ನಿಜಕ್ಕೂ ಕೂಡ ಅವ್ರನ್ನೆಲ್ಲ ನೀವು ತೆರವುಗೊಳಿಸ್ಲಿಕ್ಕೆ ಆಗ್ತದಾ? ಇದು ವಾಸ್ತವಕ್ಕೆ ಹತ್ತಿರವಾದಂಥ ಮಾತಾ? ಬಲಿಷ್ಠರು, ಪ್ರಭಾವಿಗಳು, ನೀವೇನು ಬೇಕಾದರೂ ಕರಿಬೋದು ಅವ್ರನ್ನ. ಆಗತ್ತಾ ಇದು? ಕಮಿಂಗ್ ಬ್ಯಾಕ್ ಟು ಲಾಸ್ಟ್ ಪಾಯಿಂಟ್, HRBR ಲೇಔಟಲ್ಲಿ ನಮ್ಮ ಸಾಯಿ ಬಡಾವಣೆಗೆ ಬಂದ್ವಿ. ಸಾಯಿ ಬಡಾವಣೆ ಕಳೆದ 10 ವರ್ಷದಿಂದ ನಿರಂತರವಾಗಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ
3 ಅಡಿ 5 ಅಡಿ ಇವತ್ತು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಮನೆ ಗೋಡೆಗಳು ನೋಡಿದ್ರೆ ಇವತ್ತಿಗೂ ತ್ಯಾವ ಹಂಗೆ ಉಳ್ಕೊಂಡಿದೆ. ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಡಾವಣೆಯಲ್ಲಿ ವಾಸವಾಗಿರ್ತಕ್ಕಂಥ ಬಡ ಕುಟುಂಬಗಳು ಬೇರೆ ಬೇರೆ ಕಡೆ ಶಿಫ್ಟು ಆಗಿದ್ದಾರೆ. ಪಾಪ ಅಲ್ಲಿ ಮನುಷ್ಯರು ವಾಸವಾಗ್ತಕ್ಕಂಥ ವಾತಾವರಣವೇ ಇಲ್ಲ. ಬಾಬಣ್ಣ ಅವರು, ನಾವು, ಸರ್ವಣ್ಣ ಅವರು, ತಿಪ್ಪೇಸ್ವಾಮಣ್ಣ ಅವರು, ಹರೀಶ್ ಅವರು, ಸ್ವರೂಪ್ ಅವರು ಎಲ್ಲ ನೋಡಿದಾಗ ಒಂದು ಮಳೆ ನೀರು ಬಂದು ಈ ರೀತಿ ನಿಂತಂಥ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಬಹುದು. ಅದರಿಂದ ಏನಾಗುತ್ತೆ, ಈಗ ಡೆಂಗ್ಯೂ ಅಂತೀವಿ, ಮಲೇರಿಯಾ ಅಂತೀವಿ, ನಾನಾ ಥರದ ವೈರಸ್ಗಳಿಗೆ ಇವತ್ತು ಈ ಸಾಂಕ್ರಾಮಿಕ ರೋಗ ಹರಡ್ತಕ್ಕಂಥದ್ದಕ್ಕೆ ನೀರು ನಿಂತಿದೆ. ನನಗೆ ಹೇಳ್ತಾಯಿದ್ರು ಜನ ಅಲ್ಲಿ ಭೇಟಿ ಕೊಟ್ಟಾಗ, ನಿನ್ನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ತರಾತುರಿಲಿ ಪಾಪ ಅಧಿಕಾರಿಗಳು ಬಂದು ಒಂದಷ್ಟು ವ್ಯವಸ್ಥೆಗಳು ಅವ್ರ ಕಣ್ಮುಂದೆ ಬಂದಾಗ ಮತ್ತು ಜನ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಇರುಸು ಮುರುಸಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ಮೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ತಿಕ್ಕೊಂಡು ಕೆಲಸ ಮಾಡಿ ಹೊರಟುಬಿಟ್ಟಿದ್ದಾರೆ ಪಾಪ. ನಾನು ಜನಕ್ಕೆ ಕೈ ಜೋಡಿಸಿ ಒಂದು ಮನವಿ ಮಾಡ್ತೇನೆ. ವರ್ಷಕ್ಕೆ 1 ಸಲ ಅಥವಾ 2 ಸಲಿನೂ ಈ ರೀತಿ ಧಾರಾಕಾರವಾಗಿ ಮಳೆ ಸುರಿದಾಗ ಇಡೀ ಬಡಾವಣೆಯಲ್ಲಿ ಆಗ್ತಕ್ಕಂಥ ಒಂದು ಅವ್ಯವಸ್ಥೆ ಕೇವಲ 1 ವಾರದ ಚರ್ಚೆ ಆಗಿರಬಾರ್ದು ದಯಮಾಡಿ. ಏಕೆಂದರೆ ನಿಮ್ಮ ಜೊತೆ ಧ್ವನಿಗೂಡಿಸೋದಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಕುಮಾರಣ್ಣವರ ನಾಯಕತ್ವದಡಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ. ಒಂದು ರಾಜಕೀಯ ಪಕ್ಷವಾಗಿ ಜೊತೆಯಲ್ಲಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು, ಕೇವಲ ವರ್ಷಕ್ಕೆ 1 ಸಲ ನೀವು ಬಂದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಲ್ಲ. ನಡೀರಿ ಒಂದು ತಂಡ ಹೋಗೋಣ, ನಡೀರಿ ಒಂದು ಆಯೋಗ ಕಟ್ಟೋಣ, ಹೋಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಪದೇ ಪದೇ ಚರ್ಚೆ ಮಾಡ್ತಾರೆ. ಮೊನ್ನೆ ಭಾಳ ಲಘುವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಬರಲಿ ಬಿಡಿ, ಮಳೆ ಬಂದರೆ ಒಳ್ಳೇದಲ್ವಾ, ಯಾಕೆ ಬೇಡ ಅನ್ನಬೇಕು ಅಂತಾರೆ. ನಿಮಗೇನು ತೊಂದರೆ ಆಗಲ್ಲ, ನೀವೆಲ್ಲ ಆರಾಮಾಗಿ ದೊಡ್ಡ ದೊಡ್ಡ ಕಟ್ಟಡಗಳು, ಅಂತಸ್ತುಗಳು, ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ. ನೀವಿರ್ತಕ್ಕಂಥ ಏರಿಯಾಗಳು ಲಕ್ಷಾಂತರ ರೂಪಾಯಿ ಬೆಳೆ ಬಾಳ್ತಕ್ಕಂಥ ಸ್ಕ್ವೇರ್ ಫೀಟ್ಗೆ ಇರ್ತಕ್ಕಂಥ ಏರಿಯಾಗಳಲ್ಲಿ ನೀವೆಲ್ಲ ವಾಸ ಆಗಿದ್ದೀರಿ. ಆದರೆ ಇಲ್ಲಿ ಮಳೆ ಬಂದರೆ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ? ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಹೇಳ್ತಾರೆ ಪಾಪ ಮಳೆ ಬರಲಿ ಬಿಡಿ, ಅದಕ್ಕೇನಂತೆ, ಯಾಕೆ ಬರಬಾರ್ದು ಮಳೆ ಅಂತಾರೆ. ಬಟ್ ಅದಕ್ಕೆ ಪೂರಕವಾಗಿ ನೀವೇನು ಮಾಡ್ತಿದ್ದೀರಿ? ಈಗ ಸಾಯಿ ಬಡಾವಣೆಗೆ ಬರ್ತೀರಣ. ಸಾಯಿ ಬಡಾವಣೆಯಲ್ಲಿ ಏನು ರೈಲ್ವೆ ವೆಂಟನ್ನು ನಾವು ಇದು ರಾಜಕಾಲುವೆ ಹೋಗ್ತಾ ಹರೀಶ್ ಅವರು ಹೇಳ್ತಾಯಿದ್ರು, ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾರೋ ಡೌನ್. ಯಾವ ರೀತಿ ಆಗಿದೆ ಅಂದರೆ ದಟ್ ವೆಂಟ್ ನೀವು ದೂರದಿಂದ ನೋಡಿದರೆ, ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಮಾಧ್ಯಮ ಸ್ನೇಹಿತರು, ಅದು ಹೋಗ್ತಾ ಇಷ್ಟಿದೆ ವೆಂಟ್. ಅದು ಎಲ್ಲಿಂದ ಔಟ್ಫ್ಲೋ ಹೋಗ್ತದೆ ನೀರು? ಅದು ಎಲ್ಲಿಂದ ಪ್ರಾರಂಭ ಆಗುತ್ತಲ್ಲೋ ಶಿವಾಜಿನಗರದಿಂದ ಬರುತ್ತೆ ಅಂತಂದರು ನೀರು. ಅಲ್ಲಿಂದ ಇಲ್ಲಿಗೆ ಬಂದರೆ ಔಟ್ಫ್ಲೋ ಎಲ್ಲಿಗೆ ಎಂಡ್ ಆಗ್ತದೆ? ಆ ವೆಂಟು ಎಷ್ಟು ಅಗಲವಾಗಿರಬೇಕಾಗ್ತದೆ ಅದು ಹೋಗ್ತಕ್ಕಂಥದ್ದಕ್ಕೆ. ಇದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು. ತಂದೆಯವ್ರಿಗೆ ಬೆಳಗ್ಗೆ ನಾನು ಫೋನ್ನಲ್ಲಿ ಮಾತಾಡಿದಾಗ ಒಂದು ಮಾತನ್ನ ಹೇಳಿದರು. ಇದು ಒಂದೇ ಸಲ ಅಲ್ಲ, ಇದು ಅನೇಕ ಸಂದರ್ಭದಲ್ಲೂ 10 ವರ್ಷದಿಂದ ಪ್ರಕರಣ ನಿರಂತರವಾಗಿ ಮಳೆಗಾಲದಲ್ಲಿ ಸಾಯಿ ಬಡಾವಣೆಯಲ್ಲಿ ಆಗ್ತಾಯಿದೆ. 2-3 ಸಲ ಸನ್ಮಾನ್ಯ ಕುಮಾರಣ್ಣವರೇ ಪರ್ಸ್ನಲ್ಲಾಗೆ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಮತ್ತೊಮ್ಮೆ ಅವರು ನೆನೆಸ್ಕೊಳ್ತಾಯಿದ್ರು. ಒಂದು ಮಾತನ್ನು ಹೇಳಿದ್ರು, ಕುಮಾರಣ್ಣ ಅವ್ರ ಮೇಲೆ ಏನು ಆ ಬಡಾವಣೆಗೆ ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ನಾಗರಿಕರು ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಾಗ ಕುಮಾರಣ್ಣ ಅವರು ಬಹುಶಃ ಬಸವರಾಜ ಬೊಮ್ಮಾಯಿಯವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿ, ಒತ್ತಾಯವನ್ನು ಮಾಡಿ 19 ಕೋಟಿ ರೂಪಾಯಿಯಷ್ಟು ಬಸವರಾಜ ಬೊಮ್ಮಾಯಿಯವರು ಒಂದು ಟೆಂಡರ್ನ ಕಾಲ್ಫರ್ ಮಾಡಿ ವರ್ಕ್ ಆರ್ಡ್ರನ್ನ ಇಶ್ಯೂ ಮಾಡಿ ಒಬ್ಬ ಆಂಧ್ರದ ಕಾಂಟ್ರಾಕ್ಟರ್ಗೆ ಕೊಟ್ಟು ಕೊನೆಗೆ ಹತ್ತತ್ರ 7 ಕೋಟಿ ರೂಪಾಯಿಯಷ್ಟು ವರ್ಕನ್ನು ಮಾಡಿದ್ದಾರೆ. ಬಟ್ ಇವತ್ತೇನಾಗಿದೆ ರಾಜ್ಯದ ಪರಿಸ್ಥಿತಿ? 33,000 ಕೋಟಿಯಷ್ಟು ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಬಿಲ್ಗಳು ಹಣ ವಾಪಸ್ಸು ಪಾವತಿ ಆಗಿಲ್ಲ. ಅದರಲ್ಲಿ ಒಬ್ಬ ಈ ಆಂಧ್ರದ ಕಾಂಟ್ರಾಕ್ಟ್ರು ಕೂಡ, ಅದು ಸಾಯಿ ಬಡಾವಣೆಗೆ ಸೇರ್ತಕ್ಕಂಥ ವಿಚಾರ. 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಇವತ್ತು ಅದನ್ನು ಮುಂದುವರಿಸಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಯಾರ್ದಿದೆ? ರಾಜ್ಯ ಸರ್ಕಾರದ ಜವಾಬ್ದಾರಿ. ಆ 7 ಕೋಟಿ ಬಿಲ್ಲನ್ನು ಅವ್ರಿಗೆ ಪಾವತಿ ಮಾಡ್ತಕ್ಕಂಥದ್ದು ಮಾಡಿ 19 ಕೋಟಿ ರೂಪಾಯಿ ಏನು ವರ್ಕು ಸ್ಯಾಂಕ್ಷನ್ ಆಗಿತ್ತು, ವರ್ಕ್ ಆರ್ಡ್ರ್ ತಗೊಂಡಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಆಂಧ್ರದ ಕಾಂಟ್ರಾಕ್ಟ್ರನ್ನ ಇಟ್ಕೊಂಡು ವರ್ಕ್ ಮಾಡಿ ಕ್ಲೋಸ್ ಮಾಡಬೇಕು, ರೈಲ್ವೆ ವೆಂಟ್ ಮಾಡಿ. ಇಲ್ಲ, ಇಲ್ಲಿ ಅಧಿಕಾರಿಗಳು ಪಾಪ
ಅವ್ರಿಗೂ ಏನು ಇಷ್ಟು ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ನಾವು ಬಾಬಣ್ಣ ಅವರು ಕೂತ್ಕೊಂಡು ಅಲ್ಲಿ AEE ಅವರು ಕೆಲವೊಂದಷ್ಟು ಇಂಜಿನಿಯರ್ಸು ಬಂದಿದ್ದರು. ಬೇರೆ ಇನ್ನೇನಾದರೂ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದ್ರೂ ಕೆಲಸ ಏನಾದರೂ ಆಗಬೇಕು ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಈ ರಾಜ್ಯದ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಬೇಕಾದ್ರೆ ಚರ್ಚೆ ಮಾಡಿ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ. ಬಟ್ ವಿ ಡೋಂಟ್ ನೋ ವೇರ್ ದ ಮ್ಯಾಟ್ರ್ ಈಸ್ ಲೈಯಿಂಗ್ ಟುಡೇ. ಅದನ್ನು ಇನ್ನೊಂದು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಆದರೆ ಒಂದು ಈ ರಾಜ್ಯ ಸರ್ಕಾರ ಈಗ ಸರ್ವಣ್ಣ ಅವ್ರು ಹೇಳ್ದಂಗೆ ಒಂದು ಕಡೆ ಬೆಂಗಳೂರು ಮತ್ತು ಹಲವೆಡೆ ಇವತ್ತು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ರೀತಿ ಧಾರಾಕಾರವಾಗಿ ಮಳೆಯ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಜನರ ಒಂದು ಜೀವನ ಒಂದು ರೀತಿ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು ಆದಾಗಲೂ ಕೂಡ ಇವತ್ತು 2 ವರ್ಷ ಪೂರೈಸಿದ್ದೇವೆ, ನಾವು 2 ವರ್ಷ ಪೂರೈಸಿದ್ದೇವೆ ಅಂತಕ್ಕಂಥ ಸಾಧನಾ ಸಮಾವೇಶವನ್ನು ಮಾಡುವ ಮೂಲಕ ಇವತ್ತು ಎಷ್ಟರ ಮಟ್ಟಕ್ಕೆ ಈ ರಾಜ್ಯದ ಜನತೆ ಬಗ್ಗೆ ಇವರಿಗೆ ಕಾಳಜಿ ಇದೆ ಅಂತಕ್ಕಂಥದ್ದನ್ನು ಬಹುಶಃ ತೋರಿಸ್ಕೊಟ್ಟಿದ್ದಾರೆ. ನಿನ್ನೆ ದಿನ ಕೂಡ ಮುಖ್ಯಮಂತ್ರಿಗಳು ಬಂದಾಗ ಭಾಳ ಜನ ಹೇಳ್ತಾಯಿದ್ರು ಒಂದು ರೀತಿ ಕಾಟಾಚಾರದ ಭೇಟಿಯಾಗಿತ್ತು, ಹೆಚ್ಚಾಗಿ ಏನು ಪ್ರದೇಶಗಳಿಗೆ ಭಾಳ ಇನ್ಡೆಪ್ತು ಹೋಗಿ ಜನಗಳ ಸಮಸ್ಯೆ ಆಲಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಅಂತ. ಇದು ಈ ರೀತಿ ನಾವು ಮಾಡ್ಕೊಂಡ್ರೆ ಅಲ್ಟಿಮೇಟ್ಲಿ ಇವತ್ತು ಬೆಂಗಳೂರು ನಗರದಿಂದ ನಾಗರಿಕರಿಗೆ ಇವತ್ತು ಏನು 67% ನೀವು ಇವತ್ತು 67% ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿದ್ದೀರಿ, 36% GDP ಗ್ರೋತ್ಗೆ ಇವತ್ತು ಬೆಂಗಳೂರು ನಗರ ಏನು ಕಾರಣ ಆಗಿದೆ. ಯಾವ ಗ್ಲೋಬಲ್ ಇನ್ವೆಸ್ಟರ್ಸ್ನ ಕರೆ ತರಬೇಕು ಅಂತಕ್ಕಂಥ ಮೀಟಿಂಗ್ಗಳು ಮಾಡ್ತೀರಿ. ಇದು ನಿಜಕ್ಕೂ ಕೂಡ ಯಾರಾದರೂ ಬರ್ತಾರಾ? ಇವತ್ತು ಯಾರು ಬರ್ತಾರೆ ಇಲ್ಲಿ? ವೈ ಡೋಂಟ್ ದೇ ಆಪ್ಟ್ ಫಾರ್ ಅದರ್ ಸ್ಟೇಟ್ಸ್ ಲೈಕ್ ಹೈದರಾಬಾದ್? ಅಲ್ಲಿ ಕರೀತಾ ಇದ್ದಾರೆ, ಅಕ್ಕಪಕ್ಕ ಕರೀತಾರೆ. ಇವತ್ತು ನನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲದಿಂದ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಭಾಳ ಜನಕ್ಕೆ ಒಂದು ರಾಂಗ್ ಮಿಸ್ಕನ್ಸೆಪ್ಷನ್ನು ಇವತ್ತು, ಒಂದು ರಾಂಗ್ ನರೇಟಿವು ಇವತ್ತು ಪರ್ಸೆಪ್ಷನ್ ಸೆಟ್ ಆಗೋಗಿದೆ. ಜನತಾದಳ ಪಕ್ಷ ಅಂದರೆ ಕೇವಲ ರೂರಲ್ ಬೇಸ್ಡ್ ಪಾರ್ಟಿ ಅಷ್ಟೇ, ಕೇವಲ ಹಳ್ಳಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಪಾರ್ಟಿ ಅಂತ. ಆದರೆ ಒಂದು ಇವತ್ತು ನಾವು ನೆನೆಸ್ಕೊಳ್ಬೇಕಾಗ್ತದೆ, ಸನ್ಮಾನ್ಯ ದೇವೇಗೌಡರು ಅವರು ಒಂದು ರಾಜಕಾರಣಿಯಾಗಿ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಾಗಲಿಲ್ಲ. ಅವರು ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಒಂದು ಫೋರ್ಕಾಸ್ಟ್ನ ಇಟ್ಕೊಂಡು ಏನು ಟೌನ್ ಹಾಲಿಂದ ನಮ್ಮ ಸಿರ್ಸಿ ಫ್ಲೈಓವರ್ ಇದೆಯಲ್ಲ ಅಲ್ಲಿವರೆಗೂ ಮೊದಲನೇ ಫ್ಲೈಓವರು ನಮ್ಮ ರಾಜ್ಯಕ್ಕೆ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅಂದು L&T ಕಂಪ್ನಿ, ಒನ್ ಆಫ್ ದ ಟಾಪ್ ಲಿಸ್ಟೆಡ್ ಕಂಪ್ನಿಗೆ, L&T ಕಂಪ್ನಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೊಟ್ಟು ಅತೀ ಕಮ್ಮಿ ಖರ್ಚಿನಲ್ಲಿ ಇವತ್ತಿನವರೆಗೂ ಎಷ್ಟು ಸೊಗಸಾಗಿ ಆ ಫ್ಲೈಓವರ್ ಇದೆ ಅಂತಕ್ಕಂಥದ್ದು ನೋಡ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ತೊಗೊಳ್ಳಿ, ಯಶವಂತಪುರ ಫ್ಲೈಓವರ್ ತಗೊಳ್ಳಿ, ಎಷ್ಟು ಕೊಡಬೇಕು ಉದಾಹರಣೆಗಳು. 9 TMC ನೀರನ್ನು ಬೆಂಗಳೂರು ನಗರಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಾಗ ಏನು ಕಾವೇರಿ ನೀರು ಹರಿದು ಹೋಗ್ತಾ ಇತ್ತು ವೇಸ್ಟಾಗಿ, ಅದನ್ನು ಕರುಣಾನಿಧಿ ಅವ್ರಿಗೆ, ಅಂದಿನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅವರು ತಗೊಂಡಂಥ ನಿರ್ಧಾರ 9 TMC ನೀರು ಬೆಂಗಳೂರು ನಗರಕ್ಕೆ ಕುಡಿತಕ್ಕಂಥದ್ದಕ್ಕೆ ಸಂಪೂರ್ಣವಾಗಿ ಅದನ್ನು ಬಳಕೆಯನ್ನು ಮಾಡ್ಕೊಂಡಿದ್ದೇವೆ. ಅದನ್ನು ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆಂದರೆ ನಾವು ನೋಡ್ತಾ ಇರ್ತೀವಿ, ಇಲ್ಲ ರೀ ಎಲ್ಲ ರಾಜಕೀಯ ಪಕ್ಷಗಳು ಇಷ್ಟೇ, ಅಧಿಕಾರ ಬಂದ ಮೇಲೆ ಮರ್ತು ಬಿಡ್ತಾರೆ, ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾರೆ. ಕುಮಾರಣ್ಣ ಅವರು 14 ತಿಂಗಳು ಗೌರ್ಮೆಂಟು, ಕೇವಲ 14 ತಿಂಗಳಲ್ಲಿ 58 ರಸ್ತೆಗಳ ಅಗಲೀಕರಣ ಮಾಡಿದರು ಕುಮಾರಣ್ಣ ಅವರು. ಮೆಟ್ರೋ 19 ಕಿಲೋಮೀಟ್ರ್ ಮೊದಲನೇ ಹಂತದ ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಯಾವ ಒಂದು UPA ಗೌರ್ಮೆಂಟ್ ಇತ್ತು, ದಿವಂಗತ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಇವತ್ತು ಕುಮಾರಣ್ಣ ಅವರು ಎಂದೂ ಕೂಡ, ಅವತ್ತು JDS BJP ಸಮ್ಮಿಶ್ರ ಸರ್ಕಾರ, ಅವತ್ತು ಕಾಂಗ್ರೆಸ್ಸು ಅಂದರೆ UPA ಗೌರ್ಮೆಂಟು ಪ್ರೈಮ್ ಮಿನಿಸ್ಟ್ರ್ ಇದ್ದರು, ಕಾಂಗ್ರೆಸ್ನ ಪ್ರೈಮ್ ಮಿನಿಸ್ಟ್ರ್ಗಳಿದ್ದರು. ಬಟ್ ಅವ್ರ ಜೊತೆ ಕೂತ್ಕೊಂಡು ಪೂರಕವಾಗಿ ಐ ಥಿಂಕ್ ಜವಾಹರ್ಲಾಲ್ ನೆಹರು ಅವರ ಒಂದು NRUM ಅಂತಕ್ಕಂಥ ಒಂದು ಸ್ಕೀಮ್ ಅಡಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸಾವಿರಾರು ಕೋಟಿ ಹಣವನ್ನು ಹೂಡಿಕೆ ಮಾಡಿದರು ಸನ್ಮಾನ್ಯ ಕುಮಾರಣ್ಣ ಅವರು. ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಮುಂದೆ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದಯಮಾಡಿ ನಾನು ಬೇರೆ ಪಕ್ಷಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಪಕ್ಷಾತೀತವಾಗೂ ನಾವು ಮಾತನಾಡಬೇಕಾಗ್ತದೆ, ಯಾಕೆಂದರೆ ಸಂದರ್ಭ ಸಮಯ ಆ ರೀತಿ ಇದೆ. ಇಲ್ಲಿ ನಾವೆಲ್ಲರೂ ಪೂರಕವಾಗಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಕೈ ಜೋಡಿಸ್ಬೇಕಾಗ್ತದೆ. ಅದಕ್ಕೆ ನಾವು ನಿರಂತರವಾಗಿ ಜೊತೆಲಿ ನಿಂತ್ಕೋತೀವಿ, ಸಹಕಾರ ಕೊಡ್ತೀವಿ ಆ್ಯಸ್ ಎ ಅಪೋಸಿಷನ್ ಪಾರ್ಟಿ.
ಬಟ್ ಆದರೆ ಜನತಾದಳ ಪಕ್ಷಕ್ಕೆ ಇದ್ದಂಥ ಕಮ್ಮಿ ಅವಧಿ 14 ತಿಂಗಳು 20 ತಿಂಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ ಕೇವಲ 3.5 ವರ್ಷ ನಾವು ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ ಆಗಿದ್ರು ಕೂಡ ಬೆಂಗಳೂರು ನಗರಕ್ಕೆ ಎಸ್ಪೆಷಲಿ IT-BT ಸೆಕ್ಟ್ರ್ ಇವತ್ತು ಯಾರೂ ಚರ್ಚೆ ಮಾಡಲಿಕ್ಕಿಲ್ಲ. ನಾವೆಲ್ಲ ಅವರು ನೇಗಿಲಗಿರೆ ಅಂತಕ್ಕಂಥ ಏನು ಒಂದು ಬುಕ್ ಇದೆ, ಆ ಬುಕ್ಕನ್ನು ಓದಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಗೊಂಡಿರ್ತಕ್ಕಂಥ ಅಗ್ರೆಸಿವ್ ತೀರ್ಮಾನಗಳೇನಿದೆ ಈ ದೇಶದ ರಾಜ್ಯದ ಪೂರಕವಾದಂಥ ಅಭಿವೃದ್ಧಿಗೆ ನಿಜಕ್ಕೂ ಕೂಡ ರೋಮಾಂಚನ ಉಂಟಾಗ್ತದೆ. IT-BT ಸೆಕ್ಟ್ರಿಗೆ IT-ಗೆ ಒಂದು ಟ್ಯಾಕ್ಸ್ ರಿಬೇಟ್ ಅಂದರೆ ಒಂದು ಟ್ಯಾಕ್ಸ್ ಹಾಲಿಡೇ ಅಂತ ಏನು ಡಿಕ್ಲೇರ್ ಮಾಡಿದರು 10 ವರ್ಷಗಳ ಕಾಲ, ಅದನ್ನು ಡಿಕ್ಲೇರ್ ಮಾಡದೇ ಹೋಗಿದ್ದಿದ್ರೆ ಏನು IT ಸೆಕ್ಟರ್ಗಳ ಮೂಲಕ ಸಾಕಷ್ಟು ಕಂಪ್ನಿಗಳು ಇವತ್ತು ಬಂದು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಬೆಂಗಳೂರಿನ ನಿವಾಸಿಗರಿಗೆ, ತುಂಬ ಜನ ಇಂಜಿನಿಯರ್ಸ್ಗೆ ಉದ್ಯೋಗ ಸೃಷ್ಟಿಯಾಗ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ತೀರ್ಮಾನ. BBMPಯನ್ನು ಸನ್ಮಾನ್ಯ ಕುಮಾರಣ್ಣವ್ರು ಮಾಡಿದರು, ಅದರಲ್ಲಿ 110 ಗ್ರಾಮಗಳನ್ನ ಸೇರಿಸಿದರು. ಈ ರೀತಿ ಅನೇಕ ಕಾಮಗಾರಿಗಳು ಅತ್ಯಂತ ಕಮ್ಮಿ ಅವಧಿಯಲ್ಲಿ ಮಾಡಿದ್ದೇವೆ ಜನತಾದಳ ಪಕ್ಷ. ಬಟ್ ಇಲ್ಲಿ ಇವತ್ತು ಪ್ರಶ್ನೆ ಇಷ್ಟು ಏನು 4.5 ಲಕ್ಷ ಕೋಟಿಯಷ್ಟು ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ನಾವು ರಾಜ್ಯದ ಜನತೆಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಕೇವಲ ಬೆನ್ನು ತಟ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅದಕ್ಕೆ ಪೂರಕವಾಗಿ ಬೆಂಗಳೂರು ನಗರದಲ್ಲಿ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟು ಅಂತಕ್ಕಂಥದ್ದು ಸಂಪೂರ್ಣ ಕುಸಿದೋಗಿದೆ. ಐ ಥಿಂಕ್ ಇವತ್ತು SWC ಸ್ಟಾಮ್ ವಾಟರ್ ಡ್ರೈನು SWD ಪೂರಕವಾಗಿ ಪ್ರತಿ ತಾಲೂಕಿಗೂ ಬಹುಶಃ ಪ್ರತಿ ಕ್ಷೇತ್ರಕ್ಕೂ ಕಾರ್ಪೊರೇಷನ್ ಸೆಗ್ಮೆಂಟ್ಗೂ ಕೂಡ 2 ಕೋಟಿ ರೂಪಾಯಿಯಷ್ಟು ಹಣಕಾಸು ಬಿಡುಗಡೆ ಆಗಿದೆ. ಹತ್ತಿರ 1000 ಇಂದ 2000 ಕೋಟಿಯಷ್ಟು ಅಲ್ಲೂ ಕೂಡ ಹಣಕಾಸು ಕೊಟ್ಟಿದ್ದಾರೆ. ಬಟ್ ವಿ ಡೋಂಟ್ ನೋ ವೇರ್ ದೇ ಹ್ಯಾವ್ ಬೀನ್ ಯುಟಿಲೈಸಿಂಗ್ ದಿಸ್. ಇದಕ್ಕೆಲ್ಲ ಇವತ್ತು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಬಾಬಣ್ಣ ಅವ್ರು ಹೇಳ್ದಂಗೆ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ದಿನ ಬೆಂಗಳೂರು ನಗರದಲ್ಲಿ ಹಲವಾರು ಕಡೆ ಎಲ್ಲೆಲ್ಲಿ ಸಮಸ್ಯೆಗಳು ಉಂಟಾಗಿತ್ತು ಅವರು ಕೂಡ ಹೋಗಿ ಒಂದು ಹೆಜ್ಜೆಯನ್ನು ಇಟ್ಟು ಬಂದಿದ್ದಾರೆ. ತದನಂತರ ನಿನ್ನೆ ದಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನೊಂದು ಪ್ರೋಟೋಕಾಲ್ ಇತ್ತು ಅವ್ರು ಬರ್ತಕ್ಕಂಥದ್ದು ವಿಷಯ ತಿಳಿದ ನಂತರ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ನಾವೆಲ್ಲರೂ ಬಂದಿದ್ದೇವೆ. ಒಟ್ಟಾರೆಯಾಗಿ ಇದನ್ನು ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಾಳೆಲೇ ಎಲ್ಲ ಆಗಿಬಿಡುತ್ತೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಅಟ್ಲೀಸ್ಟು ನಾವೇನಾದರೂ ಒಂದು ದಿಟ್ಟವಾದಂಥ ಒಂದು ಹೆಜ್ಜೆ ಇವತ್ತು ನಾವು ಹಿಡದೆ ಹೋದರೆ ಅಲ್ಟಿಮೇಟ್ಲಿ ವಿ ಡೋಂಟ್ ನೋ ವೇರ್ ವಿ ಆರ್ ಗೋಯಿಂಗ್ ಟು ರೀಚ್. ಬೆಂಗಳೂರು ನಗರ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಈಗೇನೋ ಹೊಸದಾಗೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಅದೆಂಥದ್ದು ಗ್ರೇಟರ್ ಬೆಂಗಳೂರು ಒಂದು ಕಾರ್ಪೊರೇಷನ್ ಇರೋ ಒಂದು ಕಾರ್ಪೊರೇಷನ್ಗೆ ಇವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ನೋಡಿದಾಗ 7-8 ಕಾರ್ಪೊರೇಷನ್ಗಳು ಏನು 16 ಜನ ಮೇಯರ್ಗಳಂತೆ. ಎಲ್ಲಿಂದ ಏನು ಇದು ಎಂಥದ್ದು ವಿಕೇಂದ್ರೀಕರಣ ಮಾಡ್ತೀವಿ ನಾವು? ಯಾವ ವಿಕೇಂದ್ರೀಕರಣ ಮಾಡ್ತೀರಿ? ಯಾರಿಗೆ ಪ್ರಶ್ನೆ ಮಾಡಬೇಕು? ಇದು ಕೇವಲ ದುಡ್ಡು ಹೊಡಿತಕ್ಕಂಥದ್ದಕ್ಕೆ ಹಾಕೊಂಡಿರ್ತಕ್ಕಂಥ ಯೋಜನೆಗಳಷ್ಟೇ ಇವೆಲ್ಲ. ಸುರೇಶ್ ಬಾಬಣ್ಣ ಅವರು ಫೋನ್ ತೆಗೆದುಕೊಂಡಿದ್ರಣ್ಣ. ನಾನು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಕೂತು ಚರ್ಚೆ ಮಾಡಿದ್ದೇನೆ. ನೇರವಾಗಿ ಅಶ್ವಿನಿ ವೈಷ್ಣವ್ ಅವ್ರಿಗೆ ಭೇಟಿ ಆಗ್ತಕ್ಕಂಥದ್ದಕ್ಕೆ ಮೊದಲು ಅದಕ್ಕೆ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿವರೆಗೂ ಯಾರೂ ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಇವತ್ತು ನಮ್ಗೆ ಯಾವುದು ಕೂಡ ಆ ವಿಷಯ ಏನು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗೇನು ನಮಗೆ ಇರ್ತಕ್ಕಂಥ ಮಾಹಿತಿ, ಬೆಳಗ್ಗೆ ಕುಮಾರಣ್ಣ ಅವ್ರ ಜೊತೆ ದೂರವಾಣಿಯಲ್ಲಿ ನಾನು ಮಾತಾಡಿದಾಗ, ನೋಡಪ್ಪ ಬಸವರಾಜ ಬೊಮ್ಮಾಯಿ ಸರ್ ಅವರು 19 ಕೋಟಿ ರೂಪಾಯಿ ರೀತಿ ಬಿಡುಗಡೆ ಮಾಡಿದರು, 7 ಕೋಟಿ ರೂಪಾಯಿ ಅದೇನು ವರ್ಕ್ ಆಗಬೇಕಾಗಿತ್ತು ಮಾಡಿದರು, ಯಾರೋ ಆಂಧ್ರ ಕಾಂಟ್ರಾಕ್ಟ್ರು. ಬಟ್ ವರ್ಕ್ ಆರ್ಡ್ರು ಅದು ಪೇಮೆಂಟ್ ರಿಲೀಸ್ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಥಗಿತ ಆಗಿದೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಇದ್ದರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿದ್ದಾರೆ, ವಿ ಸೋಮಣ್ಣ ಸಾಹೇಬರಿದ್ದಾರೆ, ಎಲ್ಲರೂ ಕೂತ್ಕೊಂಡು ಸೂಕ್ತವಾದಂಥ ಒಂದು ತೀರ್ಮಾನಗಳಿಗೆ ಅವರು ಕೂಡ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ.